ಯುದ್ಧ ಮಾಡದೆ ಶತ್ರುವನ್ನು ಬಗ್ಗಿ ಬಡಿಯುವುದೇ ಯುದ್ಧದ ಶ್ರೇಷ್ಠ ಕಲೆ. ನೀವು ಬಲಶಾಲಿಯಾಗಿರುವಾಗ ದುರ್ಬಲರಾಗಿ ಮತ್ತು ನೀವು ದುರ್ಬಲರಾದಾಗ ಬಲಶಾಲಿಯಾಗಿ ಕಾಣಿ. ನಿಮ್ಮ ಯೋಜನೆಗಳು ರಾತ್ರಿಯಂತೆ ಕತ್ತಲೆಯಾಗಿರಲಿ. ಉತ್ಕೃಷ್ಟ ಶ್ರೇಷ್ಠತೆ ಎಂದರೆ ಶತ್ರುಗಳ ಜೊತೆ ಹೋರಾಡದೆ ಗೆಲ್ಲುವುದು. ಎಲ್ಲ ಯುದ್ಧಗಳು ವಂಚನೆಯ ಮೇಲೆ ಆಧಾರಿತವಾಗಿವೆ. ಯುದ್ಧದ ಅಗತ್ಯವಿಲ್ಲದಿರುವುದು ಅತಿ ದೊಡ್ಡ ಗೆಲುವು. ನಿಮ್ಮ ಶತ್ರುವನ್ನು ತಿಳಿದುಕೊಳ್ಳಲು ನೀವು ನಿಮ್ಮ ಶತ್ರುಗಳಾಗಲೇಬೇಕು. ಉಪ್ಪು ನೀರಿನಲ್ಲಿ ಮುಳುಗಿದ ಅತ್ಯುತ್ತಮ ಖಡ್ಗವು ಕೂಡ ಅಂತಿಮವಾಗಿ ತುಕ್ಕು ಹಿಡಿಯುತ್ತದೆ. ಹೋರಾಡಲು ಬಯಸುವವರು ಮೊದಲು ಆಗುವ ವೆಚ್ಚವನ್ನು ಲೆಕ್ಕ ಹಾಕಬೇಕು. ಶತ್ರು ಶಾಂತವಾದಾಗ ಅವರನ್ನು ಶ್ರಮಿಸುವಂತೆ ಮಾಡಿ, ನೆಲೆಗೊಂಡಾಗ ಅವರನ್ನು ಚಲಿಸುವಂತೆ ಮಾಡಿ. ನಿಮ್ಮನ್ನು ಅರಿಯಿರಿ, ಆಗ ನೀವು ಎಲ್ಲ ಯುದ್ಧಗಳನ್ನು ಗೆಲ್ಲುತ್ತೀರಿ. ನಿಮ್ಮ ಶತ್ರುವನ್ನು ಹಿಮ್ಮೆಟ್ಟಿಸಲು ಚಿನ್ನದ ಸೇತುವೆಯನ್ನು ನಿರ್ಮಿಸಿ. ಮನಸ್ಸು ಸಿದ್ಧವಾಗಿದ್ದರೆ ನಿಮ್ಮ ಶರೀರ ಶಕ್ತಿ ಇಲ್ಲದೇ ಇದ್ದರೂ ಕೂಡ ಮುನ್ನಡೆಯುವುದು. ನ್ಯಾಯದ ಚಕ್ರಗಳು ನಿಧಾನವಾಗಿ ನಡೆಯುತ್ತವೆ, ಆದರೆ ಚೆನ್ನಾಗಿ ಪುಡಿ ಮಾಡುತ್ತವೆ. ನಿಮ್ಮ ಶತ್ರುವನ್ನು ಹಾಗೂ ನಿಮ್ಮನ್ನು ಅರಿತರೆ ನೀವು ಯಾವುದೇ ವಿಪತ್ತು ಇಲ್ಲದೆ 100 ಯುದ್ಧಗಳನ್ನು ಮಾಡಬಹುದು.